ಆ ಸಮಯದಲ್ಲಿ ವಿಳಾಸ ಸರಿಯಾಗಿತ್ತು. ಕೊಡಿ. ಏನದು? ಅದು ನಾಳೆ ಶ್ರಾವಣ ಶುಕ್ರವಾರ ಅಲ್ಲವೇ? ಆಭರಣಗಳನ್ನು ಕೊಂಡರೆ ಒಳ್ಳೆಯದು. ಇಂತಹವುಗಳನ್ನು ನಾವು ಚೆನ್ನಾಗಿ ನೆನಪಿಡುತ್ತೇವೆ, ಆದರೆ ನಿನ್ನೆ ಫಸ್ಟ್ ನೈಟ್ ನೆನಪಿಸಿಕೊಟ್ಟೆಯ. ಓಹ್, ನಾನು ಬರತೆ. ಇದನ್ನು ಮರೆತು ಬಿಡು. ನೀವು ಫೋನ್ ಮಾಡಿದಾಗ ಹೇಳಬಹುದಿತ್ತು. ನನ್ನ ಬೊಂದ ನನಗೆ ನೆನಪಿಸಿಕೊಳ್ಳುವ ಅವಕಾಶ ಅಲ್ಲಿ ಓದು. ನನಗೆ ನೆನಪೇ ಇಲ್ಲ, ಮರೆತಿದ್ದೇನೆ. ಮತ್ತು ನನಗೆ ಹೇಗೆ ನೆನಪಿದೆ ಹೇಳಿ? ನೆನಪಿಸಿಕೊಳ್ಳಬೇಕು. ನಾನು ಮರೆತು ಬಿಡುತ್ತೇನೆ, ನೀನು ನೆನಪಿಸಬೇಕು ಅಲ್ಲವೇ? ಅದು ಒಂದು ಸರಿಯಾಗಿದೆ. ನಿಮಗೆ ನನಗೆ ಬೆತ್ತಲೆಯಾಗಿದ್ದವರು ನನಗೆ ಚೆನ್ನಾಗಿ ನೆನಪಿದ್ದಾರೆ. ಮಲಗಲು. ಏನದು? ಬೆಳಿಗ್ಗೆ ಊರಿನಲ್ಲಿ ಮಲಗೋ ಡಿಸ್ಟರ್ಬ್ ಚೆಕ್. ಏನದು? ಪೋರ್ಟಿಕೋ ನಮ್ಮದು. ಛೀ, ಅದೇ ಪಾರ್ಟಿಗೆ ಹೋಗೋಣ. ಅವಳು ಅಲ್ಲಿಗೆ ಹೋದಳು. ಹೌದು. ಎಲ್ಲಿ ಹೋಗಿರೆ? ಗಿರಿಜಾ ಎ. ಗಿರಿಜಾ ಒಮ್ಮೆ ಟ್ರಾ. ಬರುತ್ತಿದ್ದೇನೆ. ನಾನು ಮತ್ತೆ ಮಾಡುತ್ತೇನೆ. ಅಲ್ಲಿ ಅನ್ನ ಇದೆ. ಇಲ್ಲಿ ನಮ್ಮ ಕಂಪನಿಯಲ್ಲಿ ಹೋದರೆ ಸರಿ, ಕುಡಿಯುತ್ತೇವೆ. ನಿನ್ನ ನಂತರ ಮಾಡುತ್ತೇನೆ. ಇದರಿಂದ ಸಚ್ಚಿಸ ಬಂದಿದೆ. ಅವ ಏನು ಬೆದರಿಸುತ್ತಿದ್ದೀಯಾ? ನೀವು ಅದನ್ನೇ ಮಾಡುತ್ತಿದ್ದೀರಿ. ಏನು ಮಾಡುತ್ತಿದ್ದೀಯಾ? ಏನೋ ಸಮಯ ಇದೆ ಇಲ್ಲಿ. ಕಾಪುರವೇ ಸರಿಯಾಗಿ ಮಾಡುತ್ತಿಲ್ಲ. ನೀನೇ ಹೇಳುತ್ತಿದ್ದೀಯಾ ಅಂದರೆ ನನಗೆ ಸ್ವಲ್ಪ ಅನುಮಾನ. ಸರಿ, ಹಸಿವಾಗುತ್ತಿದೆ. ತಂತ್ರಜ್ಞಾನಗಳು ಆಗಿಲ್ಲವೇ? ಏನೂ ಇಲ್ಲ. ಸರಿ, ಹೊರಗೆ ಹೋದರೂ ಏನು ಮಾಡುತ್ತೇವೆ? ನನ್ನ ಗಡಿಯಾರವನ್ನು ಎಲ್ಲಿ ಇಟ್ಟಿದ್ದೀ? ಅಲ್ಲೇ ಇದ್ದು ನೋಡಿ. ಇದೆ. ಚಿಕ್ಕ ಚಿಕ್ಕ ಇವಾನ್ ನೆನಪಾಗುತ್ತವೆ, ಆದರೆ ಅಸಲು ನೆನಪಾಗುವುದಿಲ್ಲ. ಏನು ಮಾಡೋಣ? ಹೇಗಿದೆ? ನಿಮಗೆ ಏನು? ಆ ತಲೆಯನ್ನು ಬಾಚಿಕೊಳ್ಳುತ್ತಿದ್ದೇನೆ. ಬೇಬಿ ಚೀಲ ಇಲ್ಲಿದೆ. ನೀವು ನೀರು ಕುಡಿಯುತ್ತಿದ್ದೀರಿ. ನೀರು ಕೂಡ ಇಟ್ಟಿದ್ದೀರಿ. ಕುಡಿಯಿರಿ. ನಾನು ಗೆಲ್ಲುತ್ತೇನೆ. ಮನೆಯಲ್ಲಿ ಜಾಗರೂಕರಾಗಿರಿ, ಸರಿಯೇ? ಬಾಯ್. ಸರಿ, ಹಾಗಾದರೆ ಬಾಯ್. ಪರವಾಗಿಲ್ಲ. ಹೊರಡು. ಬಾಯ್. ಅವನು ಬಂದಂತೆ ಕಾಣುತ್ತಿದೆ. ಹೇ, ಇವರು ದಾದಾ. ಪದ ಅದನ್ನು ತಿನ್ನು. ಊಟ ಮಾಡೋಣ. ಏಕೆ ಎಂದು ನಂತರ ಹೇಳಿ. ಈ ಉಡುಪಿನಲ್ಲಿ ತುಂಬಾ ಚೆನ್ನಾಗಿದ್ದೀಯಾ. ಧನ್ಯವಾದಗಳು. ಏನೋ ಯಾರಿಗೆ ಗೊತ್ತು. ನೀನು ನೋಡುತ್ತೀಯಾ? ಅಯ್ಯೋ,
ನನ್ನನ್ನು ಕರೆದಳು. ಮಾಯಣ್ಣ, ಈ ನೀರಿನ ಸಮಯ ಬಂದಿದೆ. ಭ್ರಮೆಯನ್ನು ನೋಡಿ. ಅವನು ಈಗ ಏನು? ಏನೋ ನನಗೆ ಗೊತ್ತಿದೆ. ಸರಿ, ನೀನು ದೂರವಾಗಿ ಈ ಸಿಕ್ಕುವುದಿಲ್ಲ. ಸ್ಮಾರಕ ಸೋಲೋ ತೀಕ್ಷ್ಣ ಎಲ್ಲಿದೆ? ದಂಡ ಹಾಕುತ್ತೀಯ. ಹೇಳು. ಅಯ್ಯೋ, ನೀವು ಏನು ಮತ್ತೆ ಬಂದಿದ್ದೀರಿ? ಫ್ಲೈಟ್ ಮಿಸ್ ಆಯಿತು, ಕೆಲಸವಿದೆ. ಓ, ನೀನಾ? ಚರ್ಚ್ನಲ್ಲಿ ಇಲ್ಲಿಯವರೆಗೆ ಯಾವ ಯೋಜನೆಗಳನ್ನು ಜಾರಿಗೆ ತರಲಾಗಿಲ್ಲ. ಏನು ಅಂದ್ರಿ? ಈಗ ಎಷ್ಟು ಮುಂದೆ ಹೇಳಬೇಕಾದ ಅನಿಸಿಕೆಯನ್ನು ಕಾಪಾಡಿಕೊಳ್ಳುವುದು. ಹತ್ತಿರಬ್ಬ. ಇದು ಏನು? ದೇಡು. ರಾತ್ರಿ ಮಿಸ್ ಆಯಿತು. ಇಲ್ಲದಿದ್ದರೆ ಬರ್ತೀನಿ, ಏಕೆ ಗೊತ್ತಿಲ್ಲ. ನಿಮಗೆ ಮೂಡಿಸುತ್ತಿದೆ. ಸಮಯವಿಲ್ಲವೇ? ಬಾ ಹತ್ತಿರಕ್ಕೆ ಕೋಪ್ರೆಸರ್. ಜೋನಾಥ್, ಈಗ ಕರ್ಮ. ಆಸಪಿ ಇಲ್ಲ ಅಂದಿ. ಏನಿದು ಎಲ್ಲ? ಅಷ್ಟೇ ಅಲ್ಲ, ದಯವಿಟ್ಟು 3 ಗಂಟೆ ಒಳಗೆ ಬನ್ನಿ. ಸರಿ. ಅರೆ, ನಿಮಗೆ 3 ಮಹಿಳೆಯರಿಗೆ ಹತ್ತಿರ. ಆಗುತ್ತಾ? ನಾನು ಹೇಳಿದಾಗಿನಿಂದ ತೋರಿಸು. ಆ ತರಬೇತಿಯ ತಿಳುವಳಿಕೆ. ಕೊನೆಟಿ ಸೂರ್ಯಾಸ್ತವನ್ನು ಕತ್ತರಿಸುತ್ತಿದ್ದಾರೆ. ಮತ್ತೆ ಪ್ರಯತ್ನಿಸುತ್ತೇನೆ. ಏನಾಯ್ತು? ಈತನಿಗೆ ಫೋನ್ ಏಕೆ ಕಟ್ ಮಾಡುತ್ತಿದ್ದಾನೆ? ಅಪ್ಪ, ನನಗೆ ಇಷ್ಟವಿಲ್ಲ ಅಂದಿ. ಸಮಯದಲ್ಲಿ ಏನು ಅಡ್ಡಿಪಡಿಸುತ್ತಿದ್ದೇನೆ. ನೀವು ಎಲ್ಲರೂ ಆರಂಭ ಅದು- ಡೀಪ್ಲಿ ಇಸ್ ಜೊತೆಯೋ? ಅಮ್ಮ ನಮಸ್ಕಾರ. ಅಮ್ಮ ಅಮರ್ ಜಬೆ. ನಮಸ್ಕಾರ. ಯಾರು ಮಾಡಿದರು? ಇಷ್ಟು ಹೊತ್ತಿಗೆ ಕಳುಹಿಸಿದ್ದೇವೆ. ತರಕಾರಿಗಳಿಗೆ ನೆನಪಿದೆಯಾ ಅಣ್ಣ ನಿಮಗೆ? ನೆನಪಿಡಿ. ಏನು ಹೇಳಲಿ? 1 ಕಿಲೋ ಈರುಳ್ಳಿ, 1 ಕಿಲೋ ಟೊಮ್ಯಾಟೊ, 1 ಕಿಲೋ ಆಲೂಗಡ್ಡೆ, ಅದು 1 ಕಿಲೋ ಹಸಿಮೆಣಸು, ಕೊತ್ತಂಬರಿ. ಅದು ಅವನು ಬಿದ್ದನೆ. ಹಾ ಸರಿ. ಓರೆ ಏಳು ಅವರ್ 30 ಮಿನಿಟ್ ಏನು ಕೂಗಾಟಗಳು ಕೇಳಿಸುತ್ತಿವೆ. ಜಾಕ್, ನೀವು ಎಲ್ಲೇ ಇದ್ದರೂ ಹುಡುಗಿಯರು ಕೇಳುತ್ತಿರುತ್ತಾರೆ. ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನಿನಗೆ ಏನು ಮಾಡುತ್ತಿದ್ದೀಯೋ ಅರ್ಥವಾಗುತ್ತಿದೆಯಾ? ಏನು ಯೋಚಿಸುತ್ತಿದ್ದೀಯೋ ತಕ್ಷಣ ಕೇಳು. ಬರ್ತೀಯಾ? ಇಲ್ಲದಿದ್ದರೆ ನಿನ್ನ ಅಪ್ಪನಿಗೆ ಫೋನ್ ಮಾಡಿ ಹೇಳಬೇಕಾ? ಅಮ್ಮ ನೀನು ಹೋಗಿಲ್ಲ. ನನಗೆ ನಾನು ಗೊತ್ತಿತ್ತು ನೀನು ಬರ್ತೀನಿ. ಯಾದವ್ ಸ್ನೇಹ ಮಾಡುತ್ತಿದ್ದಾಗಲೇ ಸಾಯುತ್ತೀಯೆಂದು. ಅದು ಅಲ್ಲ ಅಮ್ಮ ಎಂದು ಹೇಳುವುದನ್ನು ಕೇಳು. ಉತ್ತರದ ಕಡೆ ಅಮ್ಮ ಮುಖ ಹೇಳಿದಳು. ಮಾಡಿ ತಕ್ಷಣ ನಿಜವೇ? ಮನೆಗೆ ಬಾ. ಸರಿ. ಹೆಚ್ಚು ಫೋನ್ ಮಾಡಿದರೆ 1 ವಾರ. ಏನಿದೆ? ಆಗ ಸಂಪೂರ್ಣ ಡೀಪ್ಲಿ ಇಸ್ ಹೇಳಿದರೆ ಅರ್ಥ ಇದು ಮಾಡಿಕೊಳ್ಳಿ. ಒಂದು ಅಪ್ಪಪ್ಪ ಅಪ್ಪಪ್ಪ ನೀನು ಹೋಗಲು ಸಾಧ್ಯವಿಲ್ಲದವನು. ಈ ಪತ್ರ ಹೊರಗೆ ಹೋಗು. ನಾಗರ್ ಮೇನ್ ತೋರಿಸಲು ಬಯಸಿದರೆ ನೀವು ತೋರಿಸುತ್ತೀರಾ? ಅವು ಎಲ್ಲವೂ ನಂತರವಾದ ಪಾತ್ರದಲ್ಲಿ ಮಧ್ಯದಲ್ಲೇ. ಅರುತ್ತಿದ್ದೇನೆ. ನಾ ಕರ್ಮ ಚಿಹ್ನೆ.